ಎಲ್ಲರೂ ಬರೋದಿಲ್ಲ, ಇಲ್ಲ ದೂರದಲ್ಲಿರೋದಿಲ್ಲ. ಯಾರು ಹೇಳೋದಿಲ್ಲ? ವಿಶ್ವಾಸಿಗಳು. ಯಾರು ಹೇಳೋದು? ಅಲ್ಲೆಲ್ಲೂಯ. ಸತ್ತು 4 ದಿನ ಆಗಿದ್ರು, ಆತನ ಎಬ್ಬಿಸಲಿಕ್ಕೆ ನನ್ನ ದೇವರಿಗೆ ಶಕ್ತಿ ಇದೆ. ಹೊರತು ನಾಸ್ತಾ ಇದ್ರು, ಅದನ್ನು ಎಬ್ಬಿಸಲಿಕ್ಕೆ ನನ್ನ ದೇವರು ಶಕ್ತನಾದಂತ ದೇವರಾಗಿದ್ದಾರೆ. ಅದು ಎಂತ ಸಮಯ ಆಗಿದ್ರು ನಿನ್ ಬಾಯಲ್ಲಿ ಹೇಳು, ಯೇಸುವಿನ ಜೀವ ಅಲ್ಲಿದೆ, ಯೇಸುವಿನ ಜೀವ ಆ ದೇಹದೊಳಗೆ ಬರ್ತದೆ. ಯೇಸು ಇಲ್ಲದನ್ನ ಇರುವ ಹಾಗೆ ಮಾಡುವ ದೇವರು. ಆತನಿಗೆ ಅಸಾಧ್ಯ ಒಂದಾದ್ರೂ ಉಂಟು. ನೋಡಿದ್ರು ನಮಗೆ ನೋಡಿರೋ ಅದೇನು ನಮ್ಮ ಮುಖದಲ್ಲಿ ಕಾಣ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ನಾನ್ ಮಾಡಿದ್ದನ್ನು ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿಗೆನಾ ಮಾಡ್ತಾ ಇದ್ದೀವ? ನಿನಗೆ ಕಷ್ಟ ಬಂದು ನಿಮ್ಮನೊಳಗೆ ಬಂದಿದ್ದೆ ನಿಮಗೆ ಕರ್ಕೊಳಕ್ ಆಗ್ತಾಯಿಲ್ಲ. ಇನ್ ಬೇರೆಯವ್ರ ಬಗ್ಗೆ ನೀನ್ ಹೆಂಗೆ ಸಮಾಧಾನ ಹೇಳ್ತೀಯ? ಏನಮ್ಮ, ನಮ್ಮಡ್ಕೋರ್ ಸೋದನೆ ಬಂದಾಗ ನಾವು ತಾಗೊಂಡ್ಬಿಡಿದ್ದೆ, ಬೇರೆಯವ್ರ ಸೋದನೆ ಬಂದ ನಾವೇ ಎಲ್ಲಿ ಅವ್ರ ಸಮಾಧಾನ ತೊಗೊಂಡ್ಬಿಡಿಯೋ? ಯೇಸು நம்மள பார்த்து சொல்லிட்டார், நான் செய்தது செய்றீங்கோ ಅದಕ್ಕಿಂತ ಜಾಸ್ತಿಯೂ செய்றீங்கோ. ನಾವು ಇನ್ನು ಅಳಪುಟ್ಟಿಗೆ போயிடுது, ಇನ್ನು ಸೇರಿದ ಹೆಂಗೆ? ಏನಾದ್ರು ಮಾಡಬೇಕು ಅಂದ್ರೆ ಒಲೆ ಹತ್ರ ಹೋಗ್ಬೇಕು. ಇನ್ನು ನಾವು ಅಡಿಗೆ ಮನೆಯಲ್ಲೇ ಖಾಲಿ ಇಟ್ಟಿಲ್ಲ, ಇನ್ನು ಮಾಡೋದು ಎಲ್ಲಿಂದ ಬಂತು? ದೇವರ ನಾಮಕ್ಕೆ ಮಹಿಮೆ ಉಂಟಾಗಿ ಅಲ್ವಾ? ನಾವು ಮಾತಾಡಿದ್ರೆ ಏನಾಗ್ತದೆ? ಏನಾಗ್ತದೆ? ನಡೀತದೆ ಅಲ್ವಾ? ಅದಕ್ಕೆ ನೋಡಿ, ಹಾಗಾಗಿ ದೇವರು ನಮ್ಮ ಜೀವಿತದಲ್ಲಿ ಬಂದು ಎಲ್ಲಾ ಭಾಗದಲ್ಲೂ ಕ್ಲೀನ್ ಮಾಡೋದು ಅವಶ್ಯಕತೆ. ಆತನು ಬಂದು ನಮ್ಮೊಳಗೆ ಆ ನೀತಿ ನಮ್ಮೊಳಗೆ ಬಂದುಬಿಟ್ರೆ ಸಾಕು, ನಮ್ಮ ಎಲ್ಲಾ ಜೀವಿತ ಭಾಗಗಳು ಆಶೀರ್ವಾದವಾಗುತ್ತವೆ. ಅಲ್ಲೇಲೂಯಾ, ನಾವು ಆಶೀರ್ವದಿಸಲ್ಪಡ್ತೇವೆ. ಅದಕ್ಕೆ ನೋಡ್ತೀವಿ ನೋಡಿ, ಯೋಹಾನ ಬರೆದ 1ನೇ ಅಧ್ಯಾಯ 4ನೇ ವಚನ. ಮನುಷ್ಯರಿಗೆ ಬೆಳಕಾಗಿತ್ತು. ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯನಿಗೆ ಏನಾಗಿತ್ತು? ಬೆಳಕಾಗಿತ್ತು. ಆ ಜೀವ ನಮ್ಮೊಳಗೆ ಬಂದ್ಬಿಟ್ರೆ ನನ್ನ ಜೀವಿತದ ಎಲ್ಲಾ ಭಾಗಗಳಲ್ಲೂ ಬೆಳಕು ಉಂಟಾಗ್ತದೆ. ಅಲ್ಲೇನು ಏನು ಉಂಟಾಗ್ತದೆ? ಬೆಳಕು ಉಂಟಾಗ್ತದೆ. ಪಾಪ ಬಿಡ್ಲಿಕ್ಕೆ ಅವಶ್ಯ ಪರಿಶುದ್ಧತೆ ಅಲ್ಲ, ಪಾಪ ಬಿಡ್ಲಿಕ್ಕೆ ಅವಶ್ಯಕತೆ ನಂಬಿಕೆ. ನೀನು ನಂಬಿಟ್ರೆ, ನಿನ್ನೊಳಗೆ ನಂಬಿಕೆ ಬಂದ್ಬಿಟ್ರೆ, ಆ ದೇವರ ನೀತಿ ನಿನ್ನೊಳಗೆ ಬಂದ್ಬಿಟ್ರೆ ನೀನ್ ಏನ್ ಮಾಡ್ತೀಯ? ಪಾಪನ ಮಾಡೋದು. ಯೋಸೇಫನಿಗೆ ಹೋಗಿ ಏನ್ ಮಾಡೋದು? ಸೆರೆಮನೆಯಲ್ಲಿ ಹಾಕು. ಈಗ ಸೆರೆಮನೆಯಲ್ಲಿ ಹಾಕಿದ್ಮೇಲೆ ಅವನ ಅಧಿಕಾರಿ ಅವ್ರು ಏನ್ ಮಾಡ್ತಾವ? ಎಲ್ಲ ಕೆಲವು ಕಾರ್ಯಗಳನ್ನ ಅವನಿಗೆ ವಹಿಸ್ಕೊಡ್ತಾರೆ. ಈಗ ಅವ್ರ ಹೆಂಡತಿಗೆ ಒಂದು ಆಲೋಚನೆ ಬಂದ್ರು, ಆ ಯಮ್ಮನಿಗೆ. ಇವನಿಗೆ ನೋಡಿ ಏನ್ ಬಂದ್ಬಿಡ್ತು? ಪ್ಯಾರ್ ಬಂದ್ಬಿಡ್ತು. ಏನ್ ಬಂದ್ಬಿಡ್ತು? ಪ್ರೀತಿ ಬಂದ್ಬಿಡ್ತು, ಲವ್ ಬಂದ್ಬಿಡ್ತು ಆ ಯಮ್ಮನಿಗೆ. ಆ ಯಮ್ಮ ಏನ್ ಮಾಡ್ತಾ ಇದ್ದೀವನ್ನ ಕರೀತು. ಏನ್ ಮಾಡಕ್ಕೆ? ವ್ಯಭಿಚಾರ ಮಾಡೋದು ಬಾ, ಹೋಳಿಗೆ ಮಾಡೋಣ, ತಿಂದೋಗ್ಬಾ ಅಂತ ಕರೀಲಿ. ಏನಂತ ಕರೀತು? ವ್ಯಭಿಚಾರ ಮಾಡೋಣ ಬಾ. ಈಗ ಯೋಸೇಫ ಹೋಗ್ಬಿಟ್ಟ, ವ್ಯಭಿಚಾರ ಮಾಡ್ಬಿಟ್ಟ. ಏನ್ ಮಾಡ್ದ ಅವನು? ಅಲ್ಲಿಂದ ಏನ್ ಮಾಡ್ದ? ಯಾಕೆ ಹೆಂಗ್ ಕೊಡೋದ? ಅವಾಗ ಬೈಬಲ್ ಇತ್ತ, ಪಾಸ್ತಿದ್ರ, ಯಾವ್ದಾದ್ರು ಚರ್ಚಿಗೆ ಹೋಗ್ತಾ ಇದ್ದ. ಹೆಂಗ್ ಕೊಡೋದ? ಯೂಸಪ್ಪ ವ್ಯಭಿಚಾರ ಕೂಗ್ತಪ್ಪು ಹಂಗೆ ಓಡಿಪೋದ. ಅವ ಎಲ್ಲಿ ಓಡಿಪೋದ? ಅಪ್ಪ ಬೈಬಲ್ ಇತ್ತು ಅವ್ರ ಕೈದೆ, ಪಾಸ್ತಿದ್ದಾರ, ಎಲ್ಲ ಕೊಯ್ದುಕೊಂಡಾನ, ಇದು ಎಲ್ಲಿ ಓಡಿಪೋನ ಅವೇ? ಅವ್ರು ಹೇಳ್ತಾರೆ ಏನೆಂಬುದಾಗಿ, ನೋಡಮ್ಮ, ನಿನ್ನನ್ನ ಬಿಟ್ಟು, ಏನು ನಿನ್ನನ್ನ ಬಿಟ್ಟು ಈ ಎಲ್ಲ ಅರಮನೆಗೂ ನನಗೆ ಏನ್ ಕೊಟ್ಟಿದ್ದಾರೆ? ನಿನ್ನ ಯಜಮಾನ ಅಧಿಕಾರ ಕೊಟ್ಟಿದ್ದಾನೆ. ಈ ಎಲ್ಲರನ್ನು ನೋಡ್ಕೊಳ್ಳಿಕ್ಕೆ ನಿನ್ನ ಯಜಮಾನ ಏನ್ ಕೊಟ್ಟಿದ್ದಾನೆ? ಇಷ್ಟು ನನ್ನನ್ನು ನಿನ್ನ ಯಜಮಾನ ಆಶೀರ್ವದಿಸಿದ್ದಾನಲ್ಲ, ಆ ಆಶೀರ್ವಾದದಿಂದ ಯಜಮಾನ ವಿರುದ್ಧವಾಗಿ ನಾನು ಹೆಂಗೆ ಪಾಪ ಮಾಡ್ಲಿ? ನಾನು ಹೆಂಗೆ ಪಾಪ ಮಾಡ್ಲಿ? ಏನ್ ಮೊದಲಾಳಿಯನ್ನೇ ಇದ್ದಿನ ಆಶೀರ್ವದಿಸ್ತಾರೆ, இந்த ராஜ்யத்தெல்ல என் கையில கொடுத்து பார்ப்போம் சொல்லியிருக்கிறாரு. இத்தனை ஆசீர்வாதத்தை என் முதலாளிக்கு விருதுமா நான் எப்படி கூட பாவம் செய்தோம்? ಹಾಗಾದರೆ ಆತನು ಪಾಪ ಮಾಡದ
ಇಲ್ಲ ದೇವರ ಆಶೀರ್ವಾದನ? ಯಾವುದು? ದೇವರ ಆಶೀರ್ವಾದ ನಿನ್ನೊಳಗೆ ಬಂದುಬಿಟ್ರೆ, ಆತನ ನೀತಿ ನಿನ್ನೊಳಗೆ ಬಂದ್ಬಿಟ್ರೆ, ನೀನ್ ಹೇಳ್ತೀಯಾ ಇಷ್ಟು ಆಶೀರ್ವಾದದಿಂದ ದೇವರ ವಿರುದ್ಧವಾಗಿ ನಾನು ಹೆಂಗೆ ಪಾಪ ಮಾಡಲಿ? ಇಷ್ಟು ದೇವರು ನನ್ನ ಆಶೀರ್ವಾದವಿಲ್ಲವಲ್ಲ, ಈ ದೇವರಿಗೆ ವಿರುದ್ಧವಾಗಿ ನಾನು ಹೆಂಗೆ ಪಾಪ ಮಾಡಲಿ? ಈ ದೇವರ ವಿರುದ್ಧವಾಗಿ ನಾನು ಹೆಂಗೆ ವ್ಯಭಿಚಾರ ಮಾಡಲಿ? ಇಷ್ಟು ಆಶೀರ್ವಾದದಿಂದ ದೇವರಿಗೆ ವಿರುದ್ಧವಾಗಿ ನಾನು ಹೆಂಗೆ ವಿಗ್ರಹ ಆರಾಧನೆ ಮಾಡಲಿ? ಹೆಂಗೆ ಮಾಡಲಿ? ಹೆಂಗೆ ಮಾಡಲಿ? ಆದ್ರೆ ನಮಗೆ ಪಾಪ ಮಾಡದಂತ ಕರೆಯಕ್ಕೆ ನಿನ್ನ ಪರಿಶುದ್ಧತೆನ ಇಲ್ಲ ಆತನ ಆಶೀರ್ವಾದನ? ಯಾವುದು? ಒಬ್ಬನೊಳಗೆ ಅದು ಆಶೀರ್ವಾದ ಬಂದುಬಿಟ್ರೆ ಅವ್ರು ಪಾಪ ಮಾಡೋದಿಲ್ಲ. ನೀವೇಂತೀರ ಕೃಪೆ ಕೃಪೆ ಅಂದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ? ಪಾಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಏನು ಮಾಡೋದು ಬೇಡವಾ? ಈ ಬ್ರೇಕ್ ಕೃಪೆ ಕೃಪೆ ಅಂತಿರಲ್ರಿ, ಹಾಗಾದ್ರೆ ಅವ್ರು ಏನು ಮಾಡೋದು ಬೇಡವಾ? ಒಂದು ಮೊಳೆನೂ ಕೀಳೋದು ಬೇಡ. ಹಲ್ಲೆಲೂಯಾ. ಕೃಪೆ ಬಂದುಬಿಟ್ರೆ ಎಲ್ಲ ಮಾಡಿಬಿಡ್ತಾರೆ ಅಲ್ವಾ? ರೋಮಪುರ 5ನೇ ಅಧ್ಯಾಯ 20ನೇ ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು. ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ. ಅಪರಾಧ ಕಂಡು ಬಂದಲ್ಲಿ ಏನ್ ಬಂತು? ಧರ್ಮಶಾಸ್ತ್ರ ಇದ್ದಾಗ ಮನುಷ್ಯ ಏನ್ ಮಾಡ್ತಾ ಇದ್ದ? ಪಾಪ ಮಾಡ್ತಾ ಇದ್ದ. ಯಾಕೆಂದ್ರೆ ಅವನು ಮಾಡಿ ಎಲ್ಲ ಅವನೇ ಮಾಡ್ಬೇಕಾಯ್ತು. ಅವನ ಕೈ ಮಾಡಕ್ ಆಗ್ತಿಲ್ಲ. ಹೋಗಿ ಏನ್ ಮಾಡ್ತಿದ್ದ? ಮತ್ತೆ ಪಾಪದಲ್ಲಿ ಹೋಗಿ ಬಿಡ್ತಾರೆ. ಧರ್ಮಶಾಸ್ತ್ರ ಅವ್ನು ಹೇಳ್ತಾ ಇತ್ತು, ನೋಡಿ ಇದನ್ನ ಮುಡ್ಬೇಡ ಪಾಪ, ಇದನ್ನ ಮಾಡ್ಬೇಡ ಪಾಪ. ಆದ್ರೆ ಧರ್ಮಶಾಸ್ತ್ರ ಅವ್ನು ಏನ್ ಮಾಡ್ತಿರ್ಲಿಲ್ಲ? ಪಾಪದಿಂದ ಏನ್ ಮಾಡ್ತಿರ್ಲಿಲ್ಲ? ಬಿಡ್ಸಕ್ ಆಗ್ತಿಲ್ಲ. ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಎಲ್ಲ ನಿಮ್ಮನ್ನ ಏನ್ ಮಾಡ್ತಾರೆ? ಸೆಟಸ್ಕೋಪ್ ಇಟ್ಟು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಡಿ, ನೋಡಮ್ಮ ಈ ದೊಡ್ಡ ರೋಗ ನಿಮಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಯ್ತು ಫಸ್ಟ್ ಡಾಕ್ಟ್ರೆ, ನನಗೆ ರೋಗ ಇದೆ ಅಂತ ಗೊತ್ತು, ನಾನು ಅದಕ್ಕೆ ಡಾಕ್ಟರ್ ಶಾಪಿಗೆ ಬಂದಿರೋದು. ಚೆನ್ನಾಗಿದ್ರೆ ಯಾಕೆ ಬರ್ತಿದ್ದೆ? ಕಾಯಿಲೆ ಇರೋದಕ್ಕೆ ಬಂದಿದೆ, ಅದಕ್ಕೆ ಏನಾದ್ರು ಔಷಧಿ ಕೊಡಿ ಡಾಕ್ಟ್ರೆ. ಔಷಧಿ ಇಲ್ಲವ ನನ್ನ ಹತ್ರ. ಏನ್ ಹೇಳ್ತೀರ ಡಾಕ್ಟರ್? ಮತ್ತೆ ಯಾಕೆ ಶಾಪಿಗೆ ಮುಚ್ಕೊಡೋ ಮನೆಗೆ ಮಾಡ್ಕೊಂಡು ಹೇಳ್ತಿರಲ್ಲ. ಹಂಗೆ ಧರ್ಮಶಾಸ್ತ್ರ ಏನ್ ಮಾಡ್ತಾ ಇತ್ತು? ಪಾಪ ಇದೆ ತೋರಿಸ್ತಾ ಇತ್ತು. ಪಾಪದಿಂದ ಬಿಡುಗಡೆ ಕೊಡಲಾಗಿಲ್ಲ. ಅವಾಗ ಏನಾಯ್ತು? ಎಲ್ಲಿ ಪಾಪ ಹೆಚ್ಚಾಯ್ತು ಅಲ್ಲಿ ಕೃಪೆ ಹೆಚ್ಚಾಗಿ ಬಂತು. ಹಲ್ಲೆಲೂಯಾ. ಕೃಪೆ ಯಾಕೆ ಬಂತು? ಪಾಪನ ಜಾಸ್ತಿ ಮಾಡ್ಲಿಕ್ಕಲ್ಲ, ಪಾಪನ ಇಲ್ಲದ ಹಾಗೆ ಮಾಡ್ಲಿಕ್ಕೆ ಕೃಪೆ ಬಂತು. ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ. ಪಾಪ ಹೆಚ್ಚಿದಾಗ ಕೃಪೆ ಎಷ್ಟೋ ಹೆಚ್ಚಾಗಿ ಏನಾಯ್ತು? ಪ್ರಬಲವಾಯಿತು. ಕೃಪೆ ಎದಕ್ಕೆ ಮಾಡಿದ್ದು? ಪಾವ ಪಡಿರ್ತ ಹೆಂಗ ಪಾವ ಅಧಿಕ ಆಯ್ತು ಹಂಗೆ ಕೃಪೆ ವಂಚ. ಎದಕ್ಕಾಗ ವಂಚಿ? ನಮ್ಮ ಪಾವಕ್ಕೆ ಉಳಿದ ಇಲ್ಲೇ அந்த பாவத்துல இருந்து விட வைக்க. இப்ப பாவத்துல விட வைக்கணும்னா நாங்க என்ன சொல்லணும்?